ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮಾವಿನಕಾಯಿ ಸೀಸನ್ ಅಂದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡದೇ ಇದ್ದರೆ ಹೇಗಲ್ವಾ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಮಾವಿನಕಾಯಿನ ಉಪಯೋಗಿಸಿ ಆಂಧ್ರ ಶೈಲಿಯ ಮಾವಿನಕಾಯಿ ಪಪ್ಪನ್ನು ತೋರಿಸಿದ್ದೆ. ಇವತ್ತು ಬನ್ನಿ ಚಿತ್ರಾನ್ನ ಮಾಡಿ ನೋಡೋಣ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯ್ದು ರುಚಿಯಾಗಿ ಮಾಡ್ಕೊಂಡು ತಿಂದ್ರೇ ಸರಿ. ಈಗ ನೋಡಿ, ನಾನಿಲ್ಲಿ ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ದಪ್ಪನಾಗಿ ತುರಿದಿಟ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ತುರ್ಕೊಂಡ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಆದಷ್ಟು ಕಾಯಿ ಮಾವಿನಕಾಯಿನ ತೊಗೊಂಡ್ರೆ ಒಳ್ಳೆಯದು. ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಮೆಣಸಿನ್ಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಒಂದು 2ರಿಂದ 3 ಒಣಮೆಣಸಿನ್ಕಾಯಿ, ಒಂದು ಸಣ್ಣ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಚಿತ್ರಾನ್ನ ಅಂದಮೇಲೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೋಬೇಕಾಗತ್ತೆ. ನೀವು ಅನ್ಕೋಬೋದು ಒಗ್ಗರಣೆಗೂ ಕಡಲೆಕಾಯಿ ಬೀಜ ಹಾಕ್ಕೋಬೋದಲ್ಲ ಅಂತ. ಆದರೆ ಒಗ್ಗರಣೆಯಲ್ಲಿ ಮಾಡಿದಾಗ ನಿಮಗೆ ಕಡಲೆಕಾಯಿ ಬೀಜ ಬೇಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನಾವು ಮೊದಲೇ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊಂಡ್ರೆ ತುಂಬ ದಿನ ಗರಿಗರಿಯಾಗಿರುತ್ತೆ. ಈಗ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದ್ರ ಜೊತೆಗೇ ಗೋಡಂಬಿನ ಕೂಡ ಸೇರಿಸ್ಕೊಂಡು ಬಿಡೋಣ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಹಾಗೆ ಕಡಲೆಕಾಯಿ ಬೀಜ ಸ್ವಲ್ಪ ಗರಿಗರಿಯಾಗಿ ಆಗಬೇಕು. ಈಗ ಇದೆರಡು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಬಿಡೋಣ. ನಂತರ ಚಿತ್ರಾನ್ನ ಎಲ್ಲ ನಾವು ಗೊಜ್ಜು ರೆಡಿ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇದನ್ನು ಸೇರಿಸ್ಕೋಬೇಕು. ಈಗ ಕಡಲೆಕಾಯಿ ಬೀಜ, ಗೋಡಂಬಿ ಎಲ್ಲ ಹುರಿದಿದ್ದಾಗಿದೆ. ಮುಂದೆ ಏನು ಮಾಡೋದಂತ ನೋಡೋಣ. ಇದೇ ಎಣ್ಣೆಗೆ ನಾವು ಒಗ್ಗರಣೆ ಮಾಡ್ಕೋಬೇಕು. ಈಗ ಎಣ್ಣೆ ಕೂಡ ಕಾದಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿತಾ ಇದ್ದಂಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇದ್ರ ಜೊತೆಗೆ ಉದ್ದಿನಬೇಳೆನ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಕಡಲೆಬೇಳೆ ನಾವು ಹಾಕಿರೋದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕು. ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ನಾವೇನು 1-2 ತೊಗೊಂಡಿದ್ವಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಮಾವಿನಕಾಯಿ ಹುಳಿ ಹೆಚ್ಚಿಗೆ ಇದ್ದರೆ ಮೆಣಸಿನ್ಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಯಾವ ರೀತಿ ಮಾವಿನಕಾಯಿ ತೊಗೊತೀರಾ ಅಂತ ನೋಡಿಕೊಂಡು ಅದರ ತಕ್ಕನಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಕೆಲವು ಮಾವಿನಕಾಯಿ ತುಂಬ ಹುಳಿ ಇದ್ದಾಗ ನಾವು ಮೆಣಸಿನ್ಕಾಯಿ ಪ್ರಮಾಣ ಕಮ್ಮಿ ಹಾಕಿದಾಗ ನಿಮಗೆ ಗೊಜ್ಜಲ್ಲಿ ಖಾರ ಸಾಕಾಗೋದಿಲ್ಲ. ಹಾಗಾಗಿ ನೋಡಿ ಹಾಕ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ಈರುಳ್ಳಿನ ಈ ಹಂತದಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಇದು ಹಸಿಮೆಣಸಿನ್ಕಾಯಿ ಎಲ್ಲ ನಾವೇನು ಹಾಕಿದ್ವಿ ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ತುರಿದಿರೋವಂಥ ಮಾವಿನಕಾಯಿನ ಸೇರಿಸ್ಕೋಬೇಕು. ಮಾವಿನಕಾಯಿ ಈ ರೀತಿ ಸ್ವಲ್ಪ ದೊಡ್ಡದು ಇದರಲ್ಲಿ ತುರ್ಕೊಂಡ್ರೆ ಒಳ್ಳೆಯದು. ತುಂಬ ಸಣ್ಣ ಕಣ್ಣಿರೋದ್ರಲ್ಲಿ ತುರಿದಾಗ ಏನಾಗುತ್ತೆ, ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿದಾಗ ಆ ಮಾವಿನಕಾಯಿ ಎಲ್ಲ ತುಂಬ ಮುದ್ದೆ ಥರ ಆಗಿಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನು ಒಂದು 2 ನಿಮಿಷ ಈ ಒಗ್ಗರಣೆ ಜೊತೆಗೆ ಬಾಡಿಸ್ಕೋಬೇಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮಾವಿನಕಾಯಿ ಹೇಗೆ ಅಂದರೆ ಅದು ಸ್ವಲ್ಪ ಬೆಂದು ನಿಮಗೆ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಆಗ ಅದರ ಹುಳಿ ಅಂಶ ಎಣ್ಣೆಗೆ ಎಲ್ಲ ಬಿಟ್ಟು ಖಾರದ ಜೊತೆ ಮಿಕ್ಸ್ ಆಗಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದೇ ರೀತಿ ನಾನು ಹೆರಳೆಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಉಪಯೋಗಿಸಿ ಒಂದು ಚಿತ್ರಾನ್ನ ಮಾಡಿದ್ದೀನಿ. ಹುಣಸೆ ಹಣ್ಣಿನ ಚಿತ್ರಾನ್ನ ಕೂಡ ಮಾಡಿದ್ದೀನಿ. ಆ ಎಲ್ಲದ್ರದ್ದು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು 2-3 ನಿಮಿಷ ಫ್ರೈ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿದೆ. ನಾವು ಹಾಕಿರೋವಂಥ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇದರ ಪ್ರಮಾಣ ಕೂಡ ಸ್ವಲ್ಪ ಕಮ್ಮಿಯಾಗಿದೆ. ಇಷ್ಟಾದರೆ ಸಾಕು. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು 1-2 ದಿನ ಈ ಮಾವಿನಕಾಯಿ ಚಿತ್ರಾನ್ನ ಇಡ್ತೀನಿ ಅನ್ನೋದಿದ್ರೆ
ಕಾಯಿ ತುರಿ ಹಾಕಿದಾಗ ಒಂದು ಸ್ವಲ್ಪ ಇದನ್ನು ಎಣ್ಣೆನಲ್ಲೇ ಹುರ್ಕೊಂಡು ಬಿಡಿ. ಆಗ ನಿಮಗೆ ಜಾಸ್ತಿ ದಿನ ಗೊಜ್ಜಿರುತ್ತೆ. ಇಲ್ಲಾಂದರೆ ನಾವು ಹಸಿಕಾಯಿ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಅದನ್ನು ಹುರಿಲಿಲ್ಲ ಅಂದರೆ ವಾಸನೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕಾಯಿ ತುರಿ ಸೇರಿಸಿದಾಗ ಒಂದು ಸ್ವಲ್ಪ ಅಂದರೆ ಒಂದು 2 ನಿಮಿಷ ಆದ್ರೂ ಇದನ್ನು ಹುರ್ಕೋಬೇಕಾಗುತ್ತೆ. ಈಗ ನೋಡಿ ಗೊಜ್ಜು ಸಿದ್ಧವಾಗಿದೆ. ಲಾಸ್ಟಲ್ಲಿ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಿ ಕಡಲೆಕಾಯಿ ಬೀಜ ಗೋಡಂಬಿ ಇದನ್ನು ಸೇರಿಸ್ಕೋಬೇಕು. ಇಲ್ಲ ಅಂದರೂ ಕೂಡ ಈಗ ನೀವು ಗೊಜ್ಜು ಪ್ರಮಾಣ ಜಾಸ್ತಿ ಮಾಡಿರ್ತೀರ, 2-3 ದಿನ ಇಟ್ಕೊಂಡು ತಿಂತೀನಿ ಅಂದಾಗ ಈ ಕಡಲೆಕಾಯಿ ಬೀಜ ಗೋಡಂಬಿನ ಹುರಿದಿಟ್ಟಿರೋದನ್ನ ಹಾಗೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಟು ನೀವು ಯಾವಾಗ ಅನ್ನ ಕಲಿಸ್ತೀರ ನೋಡಿ ಆ ಟೈಮ್ನಲ್ಲಿ ಈ ಕಡಲೆಕಾಯಿ ಬೀಜನೆಲ್ಲ ಸೇರಿಸ್ಕೊಂಡಾಗ ನಿಮಗೆ ಮಾಡಿದ ಥರ ಫ್ರೆಶ್ ಆಗಿ ಗರ್ಗರಿಯಾಗಿರುತ್ತೆ. ಇಲ್ಲ ಇದೇ ರೀತಿ ಇದರೊಳಗೆ ಹಾಕಿಟ್ಬಿಟ್ರೆ ಒಂದು 3-4 ದಿನ ಆದಮೇಲೆ ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿ ಅಷ್ಟೊತ್ತಿಗೆ ಅನ್ನ ಕೂಡ ಮಾಡಿ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಆದಷ್ಟು ಅನ್ನ ಉದ್ದುದ್ರಾಗಿದ್ದರೆ ಒಳ್ಳೆಯದು. ಈಗ ಅನ್ನ ಕೂಡ ಸ್ವಲ್ಪ ತಣ್ಣಗಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜನ್ನು ಕಲಿಸ್ಬಿಟ್ಟಾಗ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗೊಜ್ಜನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಆದಷ್ಟು ಕೈನಲ್ಲಿ ಕಲಿಸಿದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ. ಇದನ್ನು ಈಗ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು, ಈಗ ಗೊಜ್ಜು ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂಥವರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೋದು, ಇಲ್ಲ ಕಮ್ಮಿ ಕೂಡ ಹಾಕ್ಕೋಬೋದು. ಈಗ ಚಿತ್ರಾನ್ನ ಕಲಸಿದ ಕೂಡ ಆಗಿದೆ. ಇದೇ ರೀತಿ ನಾನು ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಕೂಡ ತೋರಿಸಿರ್ತೀನಿ. ಅದನ್ನು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಅದರ ಪ್ಲೇಲಿಸ್ಟ್ನ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಚಿತ್ರಾನ್ನ ರೆಡಿಯಾಗಿದೆ, ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.